ಅಶ್ವಿನಿ ಲರ್ನ್ 4-5 ಪೇಜ್, ನಮ್ದು ಅರ್ಧ ಪೇಜು ಆಗಿಲ್ಲ. ಹೇ ಯಾವುದೋ ಕುಟ್ಟಿ ಪಾಪು ಬಂದ್ಬಿಟ್ಟಿದೆ. ನುಲಿಯವ್ರನ್ನ ನೋಡ್ಬೇಕಂದ್ರೆ ಫಸ್ಟ್ ಫೋಕಸ್ ಈ ಕಡೆ. ಬೆಳಗಿಂದ ನುಲಿತಾನೆ ಅವಳೆ. ಅವಳೆ ಸರ ಇನ್ನೊಂದು ಎಕ್ಸ್ಟ್ರಾ ತಗೊಂಡಿದ್ದೀರಾ? ಸ್ಕ್ರಿಪ್ಟ್ ಬರ್ದಿಲ್ಲ, ಫನ್ ಮಾಡ್ಕೊಂಡಿದ್ದೀವಿ. ಮಾಡಿರೋ ಒಂದು ಸ್ಕ್ರಿಪ್ಟ್ಗೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಂಪ್ರವೇಗ 3.0 ಪ್ರಿಪ್ರೇಷನ್ ಬ್ಲಾಗ್. ಸೊ ಇಲ್ಲೆಲ್ಲ ನಮ್ಮ MC ಅವರು ರಿಹರ್ಸಲ್ ಮಾಡಿ ಅಂದರೆ ಕೂತ್ಕೊಂಡು ಚಿಟ್ ಮಾಡ್ತಿದ್ದಾರೆ. ಬಟ್ ದೇ ಆರ್ ವರ್ಕಿಂಗ್ ಹಾರ್ಡ್. ಆ್ಯಂಡ್ BTS ಅಲ್ಲಿ ನೋಡಬೇಕಂದ್ರೆ, ಐ ಮೀನ್ ಈ ಕಡೆ ಬ್ಯಾಕ್ಗ್ರೌಂಡಲ್ಲಿ ನೋಡಬೇಕಂದ್ರೆ ಫುಲ್ ಸ್ಟೇಜ್ ರೆಡಿ ಆಗ್ತಿದೆ. ಇವತ್ತು ಹೆಂಗೆ ನಮ್ಮ ರಿಹರ್ಸಲ್ ಆಗಲಿ ಪ್ರಿಪ್ರೇಷನ್ ಆಗಲಿ ಏನೇನಿರುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಎಂಜಾಯ್ ಸಂಪ್ರವೇಗ 3.0. ದಿಸ್ ಇಸ್ ಆಂಪಿ ಥಿಯೇಟರ್, ನಮ್ಮ ಕಾಲೇಜ್ ಹಳೆ ಬಿಲ್ಡಿಂಗ್. ಆ್ಯಂಡ್ ಪ್ರಿಪ್ರೇಷನ್ ನೋಡಿ, ಇಲ್ಲಿ ನಾವು ಸ್ಕ್ರಿಪ್ಟೇ ರೆಡಿ ಆಗಿಲ್ಲ, ಇಷ್ಟು ಪ್ರಿಪ್ರೇಷನ್ ಆಗಿದೆ. ಅವ್ರು ಆಗ್ತಿದ್ದಾರೆ, ಆದರೆ ಫಸ್ಟ್ ಆ್ಯಂಕರ್ಸೇ ಆಗಿಲ್ವಲ್ಲ. ವಾವ್, ಅಶ್ವಿನಿ ಲರ್ನ್ 4-5 ಪೇಜ್, ನಮ್ದು ಅರ್ಧ ಪೇಜು ಆಗಿಲ್ಲ. ಹಾಯ್ ಫ್ರೆಂಡ್ಸ್. ಹೇ ಯಾವುದೋ ಕುಟ್ಟಿ ಪಾಪು ಬಂದ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಯುವರ್ ಟಾಪ್ ಇಸ್ ನೈಸ್. ಥ್ಯಾಂಕ್ಸ್. ಇವತ್ತು ಸಂಧ್ಯಾ ರಾಣಿ ಆಗ್ತಿದ್ದಾರೆ. ಥ್ಯಾಂಕ್ ಯು ಜನರೇ. ನೀವು ಶಾಪಿಂಗ್ ಹೋಗ್ತೀರಾ? ಓ, ಇಲ್ಲಿ ಬಂದು ರಿಹರ್ಸಲ್ ಮಾಡು ಅಂದರೆ ಶಾಪಿಂಗ್ ಹೋಗ್ತಾಳಂತ ಅಕ್ಕ. ಓದ್ತೀನಿ ಏ ಪೂಜಾ ಗಾಂಧಿ. ಓಕೆ ಫೈನ್ ಗೈಸ್. ಅವಳು ಬಡ್ಕೋತಾನೆ ಇರ್ತಾಳೆ ಗೈಸ್, ನೀವು ಅವಳನ್ನ ಕೇರ್ ಮಾಡಬೇಡಿ. ಅಂಕಲ್ ಹೇಳ್ತವ್ರೆ ಪ್ಲಾಸ್ಟಿಕ್ ಸ್ಪೂನ್ ಮಾತ್ರ ತೊಗೊಬೇಕು, ನಾರ್ಮಲ್ ಸ್ಪೂನ್ ತೊಗೊಬಾರ್ದು ಅಂತ. ಆದರೆ ಇಲ್ಲಿ ಪ್ರಿಯಾಂಕಾ ಅವರ ಕೈ ತೋರಿಸಿ ಸ್ವಲ್ಪ. ದೇಪಿದಾಳೆ ಗಾಯ್ಸ್. ಈ ಕಾಲೇಜಲ್ಲಿ ಯಾರಾದರೂ ವ್ಲಾಗ್ ನೋಡೋರು ದಯವಿಟ್ಟು ಆ ಅಣ್ಣಂಗೆ ಹೇಳಿ, ಇನ್ನೊಂದ್ಸಲ ಹುಡುಗಿನ ಕ್ಯಾಂಟೀನ್ಗೆ ಸೇರಿಸ್ಬಾರ್ದು. ಓಪನ್ ಮಾಡಿ ಬೇಗ. ದಿಸ್ ಇಸ್ ಬೇಬಿ ಕಾರ್ನ್ ಮಂಚೂರಿ ಆ್ಯಂಡ್ ತಿನ್ಬಿಡ್ಲು ಆಲೆ. ದಿಸ್ ಇಸ್ ಪರೋಟಾ, ದಿಸ್ ಇಸ್ ನೂಡಲ್ಸ್ ಆ್ಯಂಡ್ ದಿಸ್ ಇಸ್ ಪನ್ನೀರ್ ಫ್ರೈಡ್ ರೈಸ್. ನೋಡಿ ಫ್ರೆಂಡ್ಸ್, ನಾವು ಕ್ಯಾಂಟೀನ್ ಪನ್ನೀರ್ ಫ್ರೈಡ್ ರೈಸ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ. ಟೇಸ್ಟ್ ಹೇಳಿ. ಅವಳು ಔಟ್ ಆಫ್ ದ ಸ್ಕ್ರೀನ್ ಹೋಗ್ಬಿಟ್ಲು. ಹೋಗಿ ಬೇಗ ಹೇಳಿ ಫ್ರೆಂಡ್, ಹೆಂಗಿದೆ? ಏನಂದರೆ ಸ್ವಲ್ಪ ಸ್ಪೈಸಿ ಇರಬೇಕಿತ್ತು, ಸ್ಪೈಸಿ ಇಲ್ಲ. ರೆಡಿ ಮಾಡ್ತಿದ್ದಾರೆ ಬೆಳಿಗ್ಗೆಯಿಂದ. ಬರೀ ನಾವೇನು ಮಾಡ್ತಿದ್ದೀವಿ ಗೊತ್ತಾ? ಟೈಮ್ ಪಾಸ್. ನುಲಿಯವ್ರನ್ನ ನೋಡ್ಬೇಕಂದ್ರೆ ಫಸ್ಟ್ ಫೋಕಸ್ ಈ ಕಡೆ. ಬೆಳಗಿಂದ ನುಲಿತಾನೆ ಅವಳೆ. ನಾನು ಧೋನಿ ಫ್ಯಾನ್ ಅಂತ ಆಗ್ತೀನಿ. RCBಗೆ ಫ್ಯಾನ್ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗ ಮ್ಯಾಮಿಗೆ ರಿಹರ್ಸಲ್ಸ್ ತೋರಿಸ್ತಿದ್ದಾರೆ ಇವರೆಲ್ಲ. ಸಂಧ್ಯಾ ಅವರೇ, ಫಸ್ಟ್ ಟೈಮ್ ಆ್ಯಂಕರಿಂಗ್ ಮಾಡಿ ಹೇಗೆ ಅನಿಸ್ತಿದೆ ಕಾಲೇಜಲ್ಲಿ? ಫಸ್ಟ್ ಟೈಮ್ ಆ್ಯಂಕರಿಂಗ್ ಮಾಡ್ತಿದ್ದೀನೋ ಹೆಂಗೋ ಅದೇನು ಅನಿಸ್ತಿಲ್ಲ. ಇವಳನ್ನ ಸುಧಾರಿಸ್ಕೊಂಡು ಮಾಡ್ತಿದ್ದೀನಲ್ಲ, ಅದೇ ದೊಡ್ಡ ಹೆಕ್ಟಿಕ್ ಆಗಿಬಿಟ್ಟಿದೆ. ಇವಾಗ ಫಸ್ಟ್ ಟೈಮ್ ಮೈಕಲ್ಲಿ ರಿಹರ್ಸಲ್ ಮಾಡಬೇಕಂತೆ, ಅದೇ ಸ್ವಲ್ಪ ಪುಕ್ಕ ಅಂತಿದೆ. ಮೈಕ್ ಇಟ್ಸ್ ನಾಟ್ ವರ್ಕಿಂಗ್, ಅದನ್ನು ನೋಡ್ತಾ ಇದ್ದೀವಿ. ನಿಮಗೆ ಹೇಗೆ ಅನಿಸ್ತಾ ಇದೆ ಆ್ಯಂಕರಿಂಗ್ ಮಾಡಿ ಫಸ್ಟ್ ಟೈಮ್? ಸ್ವಲ್ಪ ಜೋರಾಗಿ ಮಾತಾಡಿ ಪ್ಲೀಸ್. ಮೈಕಲ್ಲಿ ಕೇಳಿಸುತ್ತೆ ಆ್ಯಕ್ಚುಲಿ ಏನೆಲ್ಲ ಮಾತಾಡ್ತಿದ್ದೀವಿ ಅಂತ. ತುಂಬ ಗಾಬರಿ ಆಗ್ತಿದೆ, ಮೈಕ್ ಹಿಡ್ಕೊಳ್ಳೋಕೆ ಬರ್ತಿಲ್ಲ ನನಗೆ. ಸ್ಕ್ರಿಪ್ಟ್ ತೋರಿಸಿ ನಿಮ್ಮದು ನೋಡೋಣ. 5 ಸ್ಕ್ರಿಪ್ಟ್ ಮಾಡಬೇಕು. 5 ಸ್ಕ್ರಿಪ್ಟಲ್ಲಿ ಒಂದೇ ಒಂದಾಗಿದೆ. 4 ಗಂಟೆ ಆಗಿದೆ, ಏನು ಮಾಡ್ತೀವೋ ಗೊತ್ತಿಲ್ಲ. ಗೈಸ್, ಬ್ರೇಕಿಂಗ್ ಆ್ಯಂಡ್ ಸ್ಯಾಡ್ ನ್ಯೂಸ್. ವಿಷಯ ಏನಪ್ಪ ಅಂದರೆ, ಇವರು ನಿನ್ನೆಯಿಂದ ರೆಡಿ ಮಾಡಿದ ಸ್ಕ್ರಿಪ್ಟ್ ಎಲ್ಲ ಮ್ಯಾಮು
ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಸೊ ಹೇಮಾ ಸೊ ಜಿಗುಪ್ಸೆಲ್ ಕೂತಿದ್ದಾರೆ. ಕ್ಯಾನ್ಸಲ್ ಮಾಡಿಲ್ಲ, ಅದು ಇದ್ರೂ ಡಿಮೋಟಿವೇಟ್ ಮಾಡೋ ಥರ ಇದೆ ಅಂದ್ಬಿಟ್ಟು ಇವಾಗ ಮತ್ತೆ ನ್ಯೂ ಸ್ಕ್ರಿಪ್ಟ್ ಪ್ರಿಪೇರ್ ಮಾಡ್ತಿದ್ದೀವಿ. ಅದು ಇಂಗ್ಲೀಷಲ್ಲಿ ಬೇರೆ ಇದೆ, ಏನು ಮಾತಾಡ್ತಾರೋ ಗೊತ್ತಿಲ್ಲ. ಗುಡ್ ನ್ಯೂಸ್ ಏನು ಗೊತ್ತಾ, ಹಾಂ ನಾವು ಶೀಟ್ನ ಹಿಡ್ಕೊಂಡು ನೋಡ್ಕೊಂಡು ಹೇಳ್ಬೋದಂತೆ, ಬಿಕಾಸ್ ಇಟ್ಸ್ ಇಂಗ್ಲೀಷ್ ಅಲ್ಲ. ಇಂಗ್ಲೀಷಲ್ಲಿದ್ದರೆ ನೋಡ್ಕೊಂಡು ಹೇಳ್ಬೋದಾ? ನೀನು ಉಳಿದಿರೋದೆಲ್ಲ ಇಲ್ಲಿ ಯೂಸ್ ಆಗುತ್ತೆ ಇಂಗ್ಲೀಷಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ಇನ್ನೂ ಇಬ್ಬರು ಆ್ಯಂಕರ್ಸ್. ಓವರ್ಯಾ ಎಷ್ಟಾಯಿತು? ಒಂದೇನಾ? ದೆನ್ ಓಕೆ ಓಕೆ. ಆ್ಯಂಡ್ ದಿಸ್ ಇಸ್ ಜಯಂತ್ ಫಿಲ್ಲರ್ಸ್ ಮಾಡ್ತಿದ್ದಾರೆ. ನಿಮ್ಮದು ಏನು ಅಂತ ನೀವು ಕರೆಕ್ಟಾಗಿ ಕನ್ಫರ್ಮೇ ಮಾಡಿಲ್ಲ. ಆ್ಯಂಡ್ ಇವರು ಫಾರ್ಮಲ್ ಆ್ಯಂಕರ್ಸ್ ಬಂದು ತುಂಬ ಫಾರ್ಮಲ್ ಆಗೇ ಮಾಡ್ತಿದ್ದಾರೆ, ಆ್ಯಸ್ ದ ನೇಮ್ ಸೇಸ್. ಅದರಲ್ಲೂ ಫಾರ್ಮಲ್ಗಿಂತ ಫಾರ್ಮಲ್ ಆಗಿ ಸ್ವಲ್ಪ ಜಾಸ್ತಿ ಇದ್ದಾರೆ. ಸೊ ಅದು ಮೈಕ್ ಇಟ್ಕೊಂಡು ಬೇರೆ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹೇಳಿ ಗೈಸ್, ನೀವೇನು ದಬಾಗ್ತಿದ್ದೀರಾ ಈ ಈವೆಂಟ್ಗೆ? ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಅದು ಫ್ರೇಮ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಬಾ. ಇಲ್ಲ, ಅವಳು ಬಂದರೆ ಫ್ರೇಮಲ್ಲಿ ಚೆನ್ನಾಗಿ ಕಾಣಿಸ್ತಾ. ಓಯ್ಯೋಯ್ಯೋ, ಸರಿ ನಿಮ್ಮ ಕಾಂಟ್ರಿಬ್ಯೂಷನ್ ಬಗ್ಗೆ ಹೇಳಿ. ಕಾಂಟ್ರಿಬ್ಯೂಷನ್ ಚೇರ್ ಸೆಂಟ್ರಿಗೆ ಇರಲಿಲ್ಲ ಅಂತ ಅಂದರು, ಚೇರ್ನ ಎತ್ತಾಕಿದ ಕಡೆ ನಾವೇ. ಸೊ ಯಾ, ಈ ಲೈನಲ್ಲಿ ಇದ್ದ ಚೇರ್ಸ್ನ ಈ ಲೈನ್ಗೆ ಹಾಕಿದ್ರಿ. ನೋಡಿದೆ ನಾನು. ಸಕ್ಕದ ಕೆಲಸ ಮಾಡಿದ್ದೀರಾ ಕಣಕ. ಏನು ಮಾಡೋಕ್ಕಾಗಲ್ಲ, ಇಂದ ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಪ್ರೋಗ್ರಾಮೇ ನಡೆಯಲ್ಲ. ಅಯ್ಯೋಯ್ಯೋಯ್ಯೋ, ಚೇರ್ ಎತ್ತಾಕಿರಲಿಲ್ಲ ಅಂದರೆ ಜನರು ಎಲ್ಲೆಲ್ಲೋ ಕೂತ್ಕೊಂಡು ಅವಾಗ ಈವೆಂಟಾಗಿ ಕಾಣಿಸ್ತಾ ಇರಲಿಲ್ಲ. ಅಬ್ಬಬ್ಬಬ್ಬ, ನಮ್ಮದೇ ಕಾಂಟ್ರಿಬ್ಯೂಷನ್. ಇದೇ ಥರ ಬೇಕು ಅಂದರೆ ಸಂಜೆದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ನಂಬರ್ ಇರುತ್ತೆ. ನಿಮ್ಮಲ್ಲಿ ಗಣೇಶ ಕೂರಿಸೋದು, ಮಾರಮ್ಮನ ಜಾತ್ರೆ ಏನೇ ಇದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಬಂದು ಚೇರ್ ಎತ್ಕೊಂಡು ಯಾ, ಶ್ರಾವ್ಯ ಹೇಮಾ ಇಬ್ರು ಕಾಂಟ್ಯಾಕ್ಟ್ ಮಾಡಿ. On behalf of Soundarya Institute and Management and Science, ತುಂಬ ಕೆಲಸ ಮಾಡಿದೆ. ಇಲ್ಲ ನಮ್ಮ ಕೈಲಿ ಎಷ್ಟು ಕಷ್ಟ ಕೊಡ್ತಾ ಇದ್ದಾರೆ. Institute of Management ಇದೆಲ್ಲ and Science, ನಿಹಾರಿಕಾನೇ ಎತ್ಕೊಂಡ್ಬಂದಿದ್ದು. ಆ ಚೇರ್ಸ್ ಎಲ್ಲ ನಿಹಾರಿಕಾಗಿ ಬಂದೆ. ladies and gentlemen, ಯಾರಲ್ಲಿ ಎಲ್ಲ ಸೈಲೆಂಟ್ ಆಗಿರಬೇಕು. ಸಂಪ್ರವೇಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ. ಕ್ಯಾಮ್ರಾ ಆಫ್ ಮಾಡ್ರಿ. ಜನಸಾಗರ ಗಾಯ್ಸ್. ಸ್ಕ್ರಿಪ್ಟ್ ಬರೆದಿಲ್ಲ, ಫನ್ ಮಾಡ್ಕೊಂಡಿದ್ದೀವಿ. ಮಾಡಿರೋ ಒಂದು ಸ್ಕ್ರಿಪ್ಟ್ಗೆ ಇಡೀ ದಿನ ನೋಡಿ, ಚಾಟ್ ಜಿಪಿಟಿಯಿಂದ ಹೆಲ್ಪ್ ತೊಗೊತಿದ್ದೀವಿ. ನಮ್ಮ ಟೀಚರ್ಸ್ ಗೊತ್ತಿಲ್ಲ, ಅದ್ರ ಒಂದು ಸ್ಕ್ರಿಪ್ಟ್ ಪ್ರಿಪೇರ್ ಮಾಡಿಲ್ಲ. ಅಟ್ ಎನಿ ಕಾಸ್ಟ್ ಇವಾಗ ಮಾಡಲೇಬೇಕು. ಮ್ಯಾಮ್ ಹೆಲ್ಪ್ ಮಾಡ್ತಾರಂತೆ, ಬನ್ನಿ. ಸೊ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನಡೆಯೋ ಹಾರ್ಡ್ ವರ್ಕರ್ಸ್ನ ತೋರಿಸ್ತೀವಿ ರೀ. ನಿಹಾರಿಕಾ ಅಂತೂ ಆಗಲಿಂದ ಏನೋ ಕುಂದನ್ಸ್ ಅಂಟಿಸ್ಕೊಂಡು ಏನೋ ಮಾಡ್ತಿದ್ದಾಳೆ. ಏನದು? ಓ, ಮೇ ಬಿ ವಾಲ್ ಬ್ಯಾಕ್ಗ್ರೌಂಡ್ಗಾ ಆ್ಯಂಡ್ ಫ್ರೇಮ್, ಯಾ, ಡೆಕೋರೇಷನ್. ಆ್ಯಂಡ್ ನಮ್ಮ ಸುಹಾಸ್ ಬಂದು ಇವತ್ತು ಮ್ಯಾಚ್ ಗೆದ್ಕೊಂಡ್ಬಂದಿದ್ದಾನೆ. ಕಂಗ್ರ್ಯಾಟ್ಸ್. ಟೀಮ್ ಹೆಸರು ಹೇಳಪ್ಪ. ಸೌಂದರ್ಯ ರಾಯಲ್ ಚಾಲೆಂಜರ್ಸ್. ವಾವ್, RCB. ಯಾ, ಕಂಗ್ರ್ಯಾಟ್ಸ್ ಟೀಮ್. ಆ್ಯಂಡ್ ನಮ್ಮ ಜಾಸ್ಪರ್ ಮ್ಯಾಮ್ ಅಂತೂ ಅವ್ರೇನೇನೋ ಆರ್ಟ್ ಎಲ್ಲ ತೋರಿಸಿ. ಮ್ಯಾಮ್ ನಿಮ್ಮ ಆರ್ಟ್ ಸ್ಕಿಲ್ಸ್ನ ತೋರಿಸಿ. ಅರ್ಜೆಂಟ್ ಇದೆ. ಮ್ಯಾಮ್ ಆರ್ಟ್ ಸ್ಕಿಲ್ಸ್ನ ನೋಡಿ ಗಾಯ್ಸ್. ಏನು ಮಾಡಲಿ, ಮಕ್ಕಳು ನನ್ನ ಕೆಲಸ ಕೊಡ್ತಿದ್ದಾರೆ. ನೋಡಿ ಮ್ಯಾಮ್, 6 ಗಂಟೆ ಆದರೂ ಪಾಪ ಈ ಥರ ರೋಸ್ತೀರಾ ಮ್ಯಾಮ್ನ. ಆ್ಯಂಡ್ ಕುಮುದ ಮ್ಯಾಮ್ ಅಂತೂ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಸ್ಕ್ರಿಪ್ಟ್ ಬರೆಯೋದಕ್ಕೆ ಅಂದರೆ ನೋಡಿ, ಇಲ್ಲಿ ಡಿಮ್ಯಾಂಡಲ್ಲೇ ನಿಮಗೆ ಗೊತ್ತಾಗುತ್ತೆ ಮ್ಯಾಮ್ ಎಷ್ಟು ಡಿಮ್ಯಾಂಡಲ್ಲಿದ್ದಾರೆ ಅಂತ. ಅಶ್ವಿನಿ ಅಂತೂ ಬಿಡ್ತಾ ಇಲ್ಲ. ಸಖತ್ ಮಸ್ತ್ ಐಡಿಯಾಸ್ ಕೊಟ್ಟರು ಮ್ಯಾಮ್ ಅಂತೂ. ಅರ್ಧ ಸ್ಕ್ರಿಪ್ಟ್ ಚೇಂಜ್ ಮಾಡಿದ್ರು, ಬಟ್ ಅವ್ರು ಹೇಳಿದ ಚೇಂಜಸ್ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಆಯ್ತಾ, ನೆಕ್ಸ್ಟ್ ಇವಾಗ ನೀವು ಇವನಲ್ವಾ, ಏನು ಇವ್ರ ಹೆಸರು? ರುಬಿನ್ ಸರ್. ಗೋವಾ ಟ್ರಿಪ್ ಚೆನ್ನಾಗಾಯ್ತಾ? ಶಿವನ ಹಾಕೊಂಡು ರುಬ್ಬಾಕ್ಬಿಟ್ರಿ. ಹಾಂ, ಹೆಸರು ಹೇಳಿ ಸರ್. ಗೋವಾ ಟ್ರಿಪ್ ಚೆನ್ನಾಗಾಯ್ತಾ? ಕವಡೆ ಸರ ಇನ್ನೊಂದು ಎಕ್ಸ್ಟ್ರಾ ತಗೊಂಡಿದ್ದೀರಾ? ಇವತ್ತು ಸ್ಪೋರ್ಟ್ಸ್ ಹೆಂಗಿತ್ತು? ಸೌಂದರ್ಯ ರಾಯಲ್ ಚಾಲೆಂಜರ್ಸ್. ನಾನು ಯಾಕೆ ಇಷ್ಟೆಲ್ಲ ಇವಾಗ ಒಂದು ಗೆಸ್ಟ್ ಶಿವಸಾಗರ್ ಅವರೇ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಇವತ್ತು ಸ್ಪೋರ್ಟ್ಸ್ ಹೆಂಗಿತ್ತು? ಹಾಕೊಂಡು ಗುಮ್ಮಿದ್ದೆ ವಿಡಿಯೋಗ್ರಫಿಯಲ್ಲಿ. ವಿಡಿಯೋಗ್ರಾಫಿ ನಂದೆ.
ಫುಲ್ ಕ್ರೇಜಿ ಪಾಪ ಇವರಿಗೆಲ್ಲ ಫೈನಲ್ ಮ್ಯಾಚ್ ಅಂತೂ ಶಿವಸಾಗರ್ನ ಮುಕ್ಬಿಟ್ಟಿದ್ದೀವಿ ವಿಡಿಯೋದಲ್ಲಿ. ಏನೋ ಹಾಕೊಂಡು ಹೋಗಿ ಬಡು ಜೀವನ ಹಾಕೊಂಡು ಗುಮ್ತಾ ಇದ್ದಾರೆ. ಸೊ ಶಿ ಬಾಟ್ ಅನದರ್ ಬಟರ್. ಎಲ್ಲ ಹೆಂಗಿದ್ದೀರಾ? ಯಾಕಮ್ಮ ನಿನ್ ಕಣ್ಣಿಗೆ ಬರೀ ಹುಡುಗರು ಕಾಣ್ತಿದಾರಾ? ಯಾಕೋ ನನ್ನ ಕಣ್ಣಿಗೆ ಎಲ್ಲ ಹೆಂಗಿದ್ದೀರಾ? ಯಾಕಮ್ಮ ನಿನ್ ಕಣ್ಣಿಗೆ ಬರೀ ಹುಡುಗರು ಕಾಣ್ತಿದಾರಾ? ಯಾಕೋ ನನ್ನ ಕಣ್ಣಿಗೆ ಬರೀ ಹುಡುಗರೇ ಕಾಣ್ತಾರೆ. ಅಷ್ಟೊಂದು ಚೆನ್ನಾಗಿದ್ದೀನ. ಎಲ್ಲ ಹುಡುಗರು ಕಣ್ಣಿಗೆ ನಾನು ಕಾಣ್ತಾ ಇದ್ದೀನಿ. ಕವರ್ ಮಾಡ್ಬೇಕು. ಇಟ್ಬಿಟ್ಟು ನಂಗಾದ್ರೆ ನೀನ್ ಆವಾಗ ಏನು ಕವರ್ ಹೇಳ್ಬೇಕು, ಎಲ್ಲ ತಪ್ಪಿಸ್ತಾ ಹೇಳ್ತೇನೆ ನಾನು, ಅದು ಹಂಗಲ್ಲ. ಎಲ್ಲ ಏನಪ್ಪ ಹುಡುಗರ ಎಲ್ಲ ಹೆಂಗಿದ್ದೀರಾ? ಯಾಕಮ್ಮ ನಿನ್ ಕಣ್ಣಿಗೆ ಬರೀ ಹುಡುಗರು ಕಾಣ್ತಿದಾರಾ? ಯಾಕೋ ನನ್ನ ಕಣ್ಣಿಗೆ ಬರೀ ಹುಡುಗರೇ ಕಾಣ್ತಾರೆ. ಓಹೋ ಆಮೇಲೆ ಯಾಕೋ ನನ್ನ ನೋಡಕ್ಕೆ ಬರ್ತಾರೆ ಅನ್ಸ್ತಿದೆ. ಏನೇನ್ ಮಾತನಾಡ್ತಾ? ನೆಕ್ಸ್ಟ್ ನಮ್ಮ ಹರ್ಷಿತಾ ಆ್ಯಂಡ್ ಸೀನಿಯರ್ ಅಕ್ಕ ಮಾಡ್ತಿದ್ದಾರೆ. ಇವನೊಬ್ಬ Action! Been blazing. Here we are to witness the fire on the stage. Yes, we are all set. Solo performance ನೋಡಿದ್ವಿ, ಸ್ಟ್ಯಾಂಡಪ್ ಕಾಮಿಡಿನ ನೋಡಿದ್ವಿ. ನಾವು ಸಿಂಗಲ್ ಆಗಿ ಬರೋದಿಲ್ಲ ಅಂತ ದುಡ್ಡು ಕಟ್ಕೊಂಡು ಬಂದಿರೋ ಎಲ್ಲ ಗ್ರೂಪ್ ಪರ್ಫಾರ್ಮೆನ್ಸ್ಗೂ ವೆಲ್ಕಮ್ ಮಾಡ್ತಾ ಇನ್ನು ಇವನ್ನೆಲ್ಲ ಮಾಸ್ಟರ್ ಆಗಿ ಜಡ್ಜ್ ಮಾಡೋಕ್ಕೆ ಬಂದಿರೋ ಯಾರು? Now we welcome our firehouse of talent. And ready, go, let's go. As we say this, put your hands together to welcome our judge for the day. Action. Hey Pooja, what is fashion? According to me, fashion is not just about dressing up. It's the expression of personality. As we say this, put your hands together to welcome our judge for the day. ಮ್ಯಾಮ್ ಕನ್ಸೋಲ್ ಮಾಡ್ತಿದ್ದಾರೆ ಗೈಸ್. ಅಶ್ವಿನಿ ಚೆನ್ನಾಗಿ ಮಾಡು. ಸೊ ದರ್ ಇಸ್ ಹರ್ಷಿತಾ ಆ್ಯಂಡ್ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಯಾ ಸೋ ಗುಡ್ ಅಂಡ್ ಬ್ಯೂಟಿಫುಲ್. ಏನಿಲ್ಲ, ನಾಳೆ ಬಂದ್ಬಿಟ್ಟು ಮ್ಯಾನೇಜ್ ಮಾಡಿ ಸಾಕು. ಓಕೆ ಫ್ರೆಂಡ್ಸ್, ಚೆನ್ನಾಗಿ ಒಂದು ಮ್ಯಾನೇಜ್ ಮಾಡಿ. ಆಗಿಲ್ವಾ ಏನೋ ಮಾಡಿ. ನೋಡು ಮ್ಯಾಮ್ಗಿಂತ ಚಿಯರ್ ಅಪ್ ಮಾಡೋರು ಬೇಕಾ? ಮ್ಯಾಮಿಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಗೈಸ್, ಇದಾಗಿದ್ದು ಪ್ರಿಪ್ರೇಷನ್ ಬ್ಲಾಗ್. ಹೋಪ್ಫುಲಿ ಈ ಬ್ಲಾಗ್ ಇಟ್ ವೆಂಟ್ ವೆಲ್ ಅನಿಸುತ್ತೆ, ಬಿಕಾಸ್ ಜಾಸ್ತಿ ಪ್ರಿಪ್ರೇಷನ್ ಆ್ಯಂಡ್ ಫಸ್ಟ್ ಟೈಮ್ 8 ಗಂಟೆ ತನಕ ಇದ್ದೀವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಬಾಯ್, ಮೀಟ್ ಅಪ್ ಇನ್ ಸಂಪ್ರವೇಗ 3.0. ಬಾಯ್ ಫ್ರೆಂಡ್ಸ್. ಪ್ಯಾಕಪ್ ಗೈಸ್, ಡೈರೆಕ್ಟರ್ ಹೇಳ್ತಿದ್ದಾರೆ ಪ್ಯಾಕಪ್. ಓಕೆ ಡನ್.